ನೋಡಕ್ಕೆ ವೆರೈಟಿ ಆಗಿದ್ರು ಮೂಟೆ ಗಟ್ಲೆ ದುಡ್ಡಂದ್ರು ಅಂತ ಅವ್ರ ಹತ್ರನೇ ಕಾರ್ ಡೀಲ್ ಮಾಡಕ್ ಹೋದ್ರೆ ಏನೇನೆಲ್ಲ ಎಡವಟ್ಟಾಗತ್ತೆ ಅನ್ನೋದ ಸ್ಕಿಟ್ ಮೂಲಕ ಹೇಳಕ್ ಬರ್ತಾರೆ. ಲೆಟ್ಸ್ ವೆಲ್ಕಮ್ ತುಕಾಲಿ ಸಂತು, ಶಿವು, ಪುನೀತಾ, ಖುಷಿ ಹಾಗೂ ನಂದೀಶ್ ಆನ್ ಸ್ಟೇಜ್. ಇರ್ಲಿ ಇರ್ಲಿ, ಎಕ್ಸ್ ಆಂಕರ್ ಅಂಡ್ ಪ್ರೆಸೆಂಟ್ ಆಂಕರ್. ಥ್ಯಾಂಕ್ ಯು. ದಯವಿಟ್ಟು ಕನ್ನಡದಲ್ಲಿ ಹೇಳಪ್ಪ. ಮೇಡಮ್, ಗಿಚ್ಚಿ ಗಿಲಿಗಿಲಿ ಈ ಶೋಗೆ ಹೆಂಗ್ ಬಂದೆ ಗೊತ್ತಾ ಮೇಡಮ್? 111 ದಿನ ಬಿಗ್ ಬಾಸ್ ಅಲ್ಲಿ ಸಾಧನೆ ಮಾಡಿದ್ಕೆ ಡೈರೆಕ್ಟ್ ಆಫರ್ ಗಿಚ್ಚಿ ಗಿಲಿಗಿಲಿ, ಒಳ್ಳೆ ಪೇಮೆಂಟ್ ಮೇಡಮ್. ಕರೆಕ್ಟ್. ನಿಮ್ ಸಾಧನೆ ಏನು ಅಂತ ನಾವ್ ಹೇಳೋದ್ ಬೇಡ, ಒಬ್ರು ಸಖತ್ತಾಗಿ ಹೇಳ್ತಾರೆ ನಿಮ್ ಸಾಧನೆನ. ಯಾರು ಮೇಡಮ್? ಮಾನಸಾಗಿಂತ ಒಬ್ಳು ಬೇಕಾ? ಬೇಡ ಮೇಡಮ್, ಓಪನಿಂಗ್ ಅಲ್ಲೇ ಬೆಕ್ಕಟ್ಟ ಬಂದಂಗ ಅವಳು ಬೇಕಾ? ಮೇಡಮ್, ಒಳ್ಳೆ ಪೇಮೆಂಟ್ ಇತ್ತು ಮೇಡಮ್. ಆದ್ರೆ ಇಲ್ಲಿ ಇದ್ರಲ್ಲ ಮೇಡಮ್ ಕಲಾವಿದ್ರು, ಇವರೆಲ್ಲ ನನ್ನ ಆಯಿ ಪೂಜೆಲಿ ನಿಮ್ಮೆಣ್ಣು ತುಳಿತಾರಲ್ಲ, ಹಂಗ್ ತುಳಿದಾಕ್ಬಿಟ್ರು ಮೇಡಮ್. ಮೇಡಮ್, ಯಾವ ಸ್ಕಿಟ್ಟು ಯಾವ ಡೈಲಾಗ್ ಹೇಳಿ ನಿನ್ ಲ್ಯಾಗ್ ಆಗುತ್ತೆ, ನೀನ್ ಕಾಮಿಡಿ ಮಾಡಕ್ ಬರಲ್ಲ, ನೀನ್ ಬಕೆಟ್ ಅಂತ ಹೇಳಿ ನಾನ್ ತುಳಿದ್ಬಿಟ್ರು ಮೇಡಮ್. ಅದಕ್ಕೆ ಅವ್ನು ಡಿಸೈಡ್ ಮಾಡಿದೆ, ಈ ಕಿಚ್ಚಿ ಗಿಲಿಗಿಲಿ ಅನ್ನೋ ಸಂಬಂಧನೇ ಬೇಡ. ಅದಕ್ಕೆ ಡೈರೆಕ್ಟ್ ಕಾರ್ ಶೋರೂಮ್ ಸೇರ್ಕೊಂಡಿದ್ದೀನಿ ಮೇಡಮ್. ಒಂದ್ ಕಾರ್ ಸೇಲ್ ಮಾಡಿದ್ರು ಸಾಕು 10 ರಿಂದ 15 ಸಾವಿರ ಇನ್ಸೆಂಟಿವ್. 3 ಕಾರ್ ಸೇಲ್ ಮಾಡಿದ್ರೆ 45 ಸಾವಿರ, ಬೆಳಗಿಂದ ಸಂಜೆವರೆಗೂ ಮಾಡಿದ್ರು ಬರೀ 25 ಸಾವಿರ. ಯಾರಿಗ್ ಬೇಕು ಮೇಡಮ್? ಮೇಡಮ್, ಈ ಲ್ಯಾಕ್ ಮುಂಜೆ ಇದಾರಲ್ಲ ಬಿಗ್ ಬಾಸ್ ವಿನ್ನರ್, ಹೇಳಿ. ಪಾಪ ಅವ್ರಿಗೊಂದು ಹೊಸ ಕಾರ್ ಸಜೆಸ್ಟ್ ಮಾಡಿದೆ. ಅವ್ನು ಬಾಮ ಇದ ಏನೇ ಹೇಳ್ತಾ ಇದೀಯಾ, ನಂಗೆ ಹೊಸ ಕಾರ್ ಎಲ್ಲ ಇಷ್ಟ ಆಗಲ್ಲ ಕಣೋ, ಯಾವ್ದಾರು ಒಂದು ಸೆಕೆಂಡ್ ಹ್ಯಾಂಡ್ ಕೊಡು ಅಂತ. ಪಾಪ ಅವ್ನ್ ಟೇಸ್ಟ್ ಮೇಡಮ್, ಏನ್ ಮಾಡಕ್ಕಾಗುತ್ತೆ? ಅವ್ರವ್ರ ಯೋಗ್ಯತೆಗೆ ಏನೇನ್ ಬೇಕೋ ಅದನ್ನ ತಗೋತಾರೆ. ಇರ್ಲಿ, ನಮ್ಗೆ ಯಾಕೆ ಬೇಕು ಹೇಳಿ? ಇರ್ಲಿ ಮಂಜಾ, ಇರ್ಲಿ 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 ಮಾತಾಡೋದ್ ಬೇಡ. ಇರ್ಲಿ ಇರ್ಲಿ ಇರ್ಲಿ. ಅಪ್ಪ, ನೀನ್ ತಗೊಂಡಿದ್ಯಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್, ಅದು ಕೇಳಿದೆ ಅಷ್ಟೇನೆ, ಬೇರೆ ಸೆಕೆಂಡ್ ಹ್ಯಾಂಡ್ ಅಲ್ಲ. ಆರಾಮಾಗಿ ನನ್ ದುಡ್ಡಲ್ಲಿ ನಾನು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದೀನಿ, ಬೇರೆ ದುಡ್ಡಲ್ಲಿ ಫಸ್ಟ್ ಹ್ಯಾಂಡ್ ತಗೊಂಡಿಲ್ಲ ಸರ್ ನಾನು. ಇರ್ಲಿ ಇರ್ಲಿ ಇಲ್ಲ, ಎಲ್ಲ ಒಂದ್ ಡೈಲಾಗ್ ಸ್ಕ್ರಿಪ್ಟ್ ಅಲ್ಲಿ ಬರ್ದಿರೋದು ಹೇಳ್ಬಿಟ್ಟಿದ್ದೀನಪ್ಪ. ವೈಯಕ್ತಿಕವಾಗಿ ತಗೊಂಬೇಡಿ, ಯಾರು ಮನ್ಸು ಹಚ್ಕೊಳ್ಬೇಡಿ. ಹಾ ಸರ್, ಮೇಡಮ್ ದಯವಿಟ್ಟು ನನ್ನ ಶೋರೂಮಿಗೆ ಬನ್ನಿ. ಹೊಸ ಲ್ಯಾಂಬೋರ್ಗಿನಿ ಕಾರ್ ಬಂದಿದೆ, ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ ಮೇಡಮ್, ಬನ್ನಿ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸಿದೆ. ಸರ್ ನಮಸ್ಕಾರ ರೀ. ನಮಸ್ಕಾರ. ಏನಂತೆ? ನಮಸ್ಕಾರ ಮಾಡು. ನಮಸ್ಕಾರ. ನಮಸ್ಕಾರ ಸರ್, ಇವಳು ನನ್ನ ಹೆಂಡತಿ ಸರ್, ಅವಳ ಹೆಂಡತಿ ಮಗಳು ಸರ್, ಅವ್ರ ಅಮ್ಮನ ಗಂಡ ಸರ್. ನಾನು ಸರ್ ನಮ್ಮ ಅಪ್ಪನ ಮಗ ಸರ್, ನಾನು ನಮ್ಮ ತಾತನ ಮೊಮ್ಮಗ ಸರ್. ನಾನು ಏನ್ ತಾಲೂಕ್ ಆಫೀಸರ್ ರೇಷನ್ ಕಾರ್ಡ್ ಹೆಸರು ಬರ್ಸಕ್ ಬಂದಿದ್ದೀರಾ? ಅಯ್ಯ ನಿನ್ನ ಯಾರ ನೀವು? ಸರ್, ನಮಗೆ ಅರ್ಜೆಂಟ್ ಆಗಿ ಇಲ್ಲಿ ಒಂದು ಕಾರ್ ಬೇಕಿತ್ತು ಸರ್. ಯಾಕ್ರೆ ನಗ್ತಿದ್ದೀರಾ? ಮುಂದಿನ ವಾರ ರಾಮನಾಥ್ಪುರ ಜಾತ್ರೆಯಲ್ಲಿ ಹಿಂದ್ಗಡೆಯಿಂದ ಎಳೆದು ಮುಂದ್ಗಡೆ ಕೂಡ ಕಾರ್ ಸಿಗುತ್ತೆ, ಅದನ್ನ ತಗೊಂಡೋಗೋ ಸೂಟ್ ಆಯ್ತದೆ. ಏನೋ ಮಾತಾಡ್ತಿದ್ಯಾ ನೀನು? ಬರ ಇಲ್ಲಿ. ಈ ಕಾರ್ ಬೆಲೆ ಎಷ್ಟು? ಆ ಕಾರ್ ಬೆಲೆ ಎಷ್ಟು ಕೇಳಿದ್ರೆ ನಿನ್ ಹೆಂಡತಿ ಮಕ್ಳೆಲ್ಲ ಒಟ್ಟಿಗೆ ಸತ್ತೋಗ್ಬಿಡ್ತೀರಿ. ಏನಂತೆ? ಅವ್ನ ಹೆಂಡತಿ ವಿಷ ಕೂಡ ಸತ್ತೋಗ್ಬಿಟ್ಟು. ನನ್ ಹೆಂಡತಿ ಸತ್ತಿಲ್ಲ ಕಣೋ. ಈ ಕಾರ್ ಬೆಲೆ 95 ಲಕ್ಷ. ಲೇ ಕಂದ, ಲಕ್ಷ ಅನ್ನೋ ಪದನ್ ಯಾವತ್ತಾದ್ರೂ ಕಿವಿಲ್ ಕೇಳಿದ್ಯಾ ಕಂದ? ಇದ್ರಲ್ಲಿ 60 ಲಕ್ಷ ಇದೆ. 60 ಲಕ್ಷನಾ? ಇವಳೆ ಹಾಲ್ ಪ್ಯಾಕೆಟ್ ತರಕ್ಕೆ ದುಡ್ಡು ಕೊಟ್ಟಿದ್ನಲ್ಲ, ಆ ಚೇಂಜ್ ಕೊಡು. ಹಾಲ್ ಪ್ಯಾಕೆಟ್ ತರಕ್ಕೆ 20 ರೂಪಾಯಿ ಕೊಟ್ಟಿದಾರ, ಅದ್ ಕೇಳ್ತಾ ಇದೀರಾ? ಹುಣ್ಣಿರಯ್ಯ, ಹಾಲ್ ಪ್ಯಾಕೆಟ್ ತರಕ್ಕೆ ನಂಗೆ 35 ಲಕ್ಷ ಕೊಟ್ಟಿದ್ರು, ಅದನ್ನ ಕೊಡಕ್ ಹೇಳ್ತಿದ್ದ. ಹಾಲ್ ಪ್ಯಾಕೆಟ್ ತರಕ್ 35 ಲಕ್ಷನಾ?
ನಾವು ಎಲ್ಲಿಂದ ತರ್ತೀವಿ ಅನ್ಕೊಂಡಿದ್ಯಾ? ಎಲ್ಲಿಂದ? ಅಮೆರಿಕಕ್ಕೆ ಹೋಗಿ ಬಂದನಲ್ಲ, ಅವನೊಂದು ಹಸು ಸಾಕಿದ್ದಾನೆ, ಅವ್ನು ಹಿಂಡಿ ಕೊಡ್ತಾನೆ ತರ್ಬೇಕು. 35 ಲಕ್ಷ ಆಗುತ್ತೆ. ಡೈಲಿ ಬರ ಇಂಡಿ ದಾಲ್ ಕುಡಿತಾ ಇದ್ದೀಯ? 95 ಲಕ್ಷ ಆಗಿದೆ, ಪಿಕ್ತಾನೆ ಕೊಟ್ಬಿಡಿ. ನಿಮ್ಗೋಸ್ಕರ 90 ಲಕ್ಷ ಸರ್. ಎತ್ಕೊಳ್ಳಿ ದುಡ್ಡು, ಎತ್ಕೊಳ್ಳಿ. 90 ಲಕ್ಷ ಹೇಳ್ತಾವನಲ್ಲ ಇವನು. ಸರ್ 85 ಲಕ್ಷ ಸರ್. ಬೇಡ ಕಣ, 85 ಲಕ್ಷ ಹೇಳ್ತಾನೆ. ಶೋರೂಮ್ ಬೇಡ, ಏನು ಬೇಡ. 70 ಲಕ್ಷ ಸರ್. 1 ಕೋಟಿ ಫಿಕ್ಸು. 1 ಕೋಟಿ ಮೇಲೆ 1 ರೂಪಾಯಿ ಕೊಡಲ್ಲ ನಾನು. ಕಮ್ಮಿ ಕೊಡ್ತೀನಿ ಅಂದ್ರೆ ಜಾಸ್ತಿ ಕೊಡ್ತೀನಿ ಅಂತವ್ರಲ್ಲ ಸರ್. ಯಾರು ಕೊಟ್ಟು ಯಾರಿಗಿಲ್ಲ. ಹಲೋ, ಕೊಡ್ತೀನಿ ಕಣಲ್ಲ. 4 ಗಂಟೆಗೆ ಕೊಟ್ಬಿಡ್ತೀನಿ. ಏನ್ ಮದುವೆ ನಿಂತು ಹೋಗ್ಬಿಡ್ತಾರೆ ನಿಂದು? ಕೊಡ್ತೀನಪ್ಪ, ಇಲ್ಲೇ ಇದೀನಿ, ಶೋರೂಮ್ ಬಂದಿನಿ, ಕೊಡ್ತೀನಿ. ಇರೋ 1 ನಿಮಿಷ. ಯಾರು ಅವನ ಹೋಗೋ ಬರು ಅಂತಿದ್ರಿ. 10ನೇ ಕ್ಲಾಸ್ ವರ್ಗಿಲ್ಲ, ಬೆಂಗಳೂರಲ್ಲಿ ಓದಿದ್ ನಾವು. ಅವನಿಗೆ ಕನ್ನಡ ಬರುತ್ತೆ? ಕನ್ನಡ ಬರುತ್ತೆ ಅವನಿಗೆ. ಏನಂತೆ? ಅವನ್ ಮಗನ್ ಮದ್ವೆ ಅಂತೆ, ಸಾಲ ಕೊಡೋ ಅಂತಿದ್ದಾನೆ. ಆ ರೇಷ್ಮೆ ಸೀರೆ ಇದೆಯಲ್ಲ, ಸೊಸೆಗೆ ಗಿಫ್ಟ್ ಮಾಡ್ಬಿಡು. ಹಂಗೆ ಬೀರಲ್ಲಿರೋ ದುಡ್ಡನ್ನ ಡೆನ್ಸೋ ಮಾಡ್ಬಿಡು. ನಿಮ್ ಮಗನ್ ಮದ್ವೆಗೆ ಇವ್ರ ಹತ್ರ ಸಾಲನ ಕ್ಯಾಶ್ ನ ಡೋನ್ಸೋ ಮಾಡ್ತಾವ್ರ. ಹಲೋ, ಅಯ್ಯೋ ಇರಪ್ಪ, ಅವ್ನ್ ಕೆಲಸ ಮಾಡು. ಆ 2 ರೆಕ್ಕೆನ ಕಟ್ ಮಾಡ್ಬಿಟ್ಟು ಮನಿ ಒಳಗೆ ಸೇರಿಸ್ಬಿಡು, ಹೇಳ್ತೀನಿ. ಅಯ್ಯೋ, ಹೋಲ್ಸೇಲ್ 200 ರೂಪಾಯಿ ಕೆಜಿ ಸಾಂಬಾರ್ ಪೀಸ್ ಹೊಡೆದ್ಬಿಡ್ತಾರೆ. ಒಂದ್ ನಿಮಿಷ ಇರು. ಏನ್ ಬಗ್ಗೆ ಮಾತಾಡ್ತಿದ್ಯಾ? ಫಾರಂ ಕೋಳಿ ಬಗ್ಗೆ. ಫಾರಂ ಕೋಳಿ ಅಲ್ಲ ಕಣಲೆ, ಮತ್ತೆ ಏರೋಪ್ಲೇನ್ ತರಿಸಿದ್ದೀನಿ. ಪಾರ್ಕಿಂಗ್ ಮಾಡಕ್ ಜಾಗ ಇಲ್ಲ, ಅದಕ್ಕೆ ರೆಕ್ಕೆ ಕಟ್ ಮಾಡ್ಬಿಟ್ಟು ಒಳಗೆ ಇಡ್ತಿದ್ದೀನಿ. ರೀ, ಇದೆಲ್ಲ ಬಿಟ್ಟು ಹಾಕಿ ನಮ್ ಕಾರ್ ತೋರಿಸಿ ಫಸ್ಟ್. ಹೌದಾ ಸರ್? ಇಲ್ಲಿ ನೋಡಿ ಸರ್, ಇದೇ ನಿಮ್ ಕಾರು. ಹೆಂಗಿದೆ ಸರ್? ವಾವ್, ವಾಟ್ ಎ ಬ್ಯೂಟಿಫುಲ್ ಕಾರ್. ಸಕ್ಕದಾಗಿದೆ ಕಣ್ರಿ. ಚೂರು ಚೆನ್ನಾಗಿಲ್ಲ, ನಂಗೆ ಕಲರ್ ಇಷ್ಟ ಆಗಿಲ್ಲ. ಲೇ, ನಿನ್ ಕಲರ್ ನನ್ಗೇನ್ ಇಷ್ಟ ಆಗಿತ್ತ? ತಾಳಿ ಕಟ್ಟುವಾಗ ಹೋಗ್ತಾ ಹೋಗ್ತಾ ತಾನೇ ಇಷ್ಟ ಆಗಿತ್ತು. ಸರ್, ಅವ್ರ ಮಾತೇನ್ ಕೇಳ್ಬೇಡಿ, ಪ್ಯಾಕ್ ಮಾಡಿ ಸರ್. ಪ್ಯಾಕ್ ಮಾಡಕ್ ಅದ್ರ ರೇಷನ್ ಕಾರು ಡೆಲಿವರಿ ಕೊಡ್ಬೇಕು. ಆಯ್ತು ಸರ್, ಡೆಲಿವರಿ ಮಾಡ್ಸಿ ಸರ್. ರಾಹುಲ, ಡೆಲಿವರಿ ಮಾಡ. ಸ್ಕ್ರಾಚ್ ಮಾಡ್ಬಿಟ್ರಲ್ಲ ಸರ್ ಮೇಡಮ್. ಯಾಕೆ ಸ್ಕ್ರಾಚ್ ಮಾಡಿದ್ರು? ಹೊಸ ಕಾರ್, ಚೂರ್ ಹಠ ಅವಳಿಗೆ. ಏನೋ ಸ್ಕ್ರಾಚ್ ಮಾಡಿದಾಳೆ. ಬೆಂಗಳೂರಲ್ಲಿ ಸ್ಕ್ರಾಚ್ ಆಗಲ್ವಾ ಕಾರು? ಹೊರಗಡೆ ರೆಡಿ ಮಾಡ್ಸ್ಕೊತೀನಿ, ಡೆಲಿವರಿ ಕೊಡಿ ಸರ್. ರಾಹುಲ, ಡೆಲಿವರಿ ಮಾಡ. ಸರ್, ಈ ಅಮ್ಮ ಏನ್ ಸರ್ ಪರಂಗಿ ಹೆಣ್ ಕರ್ದಂಗ್ ಕರಿತಾವಳಲ್ಲ ಸರ್. ಹೊಸ ಕಾರ್ ಕಣದು. ನಿಮ್ಮಮ್ಮ ಹಠ ಅಂದ್ರೆ ಹಠ. ಸರ್ ಪರವಾಗಿಲ್ಲ, ಅದನ್ನ ಡೆಲಿವರಿ ಕೊಡಿ ಸರ್, ಹೋಗ್ಲಿ. ಓಕೆ ರಾಹುಲ, ಬೇಗ ಡೆಲಿವರಿ ಕೊಡು. ಕಾಲ್ ಸಿಗಾಕೊಂಡ್ಬಿಡ್ತು. ಸರ್, ಇದೇ ಸರ್ ಬಾರಮ್ಮ ಕುಂಟೆ ಪಿಲ್ಲೆ ಅಂತ ಏನಾದ್ರು ಹೇಳು. ನಿಮ್ಮಮ್ಮ ಬಾದಾಮಿನ ಕುಟ್ಟಿ ಪುಡಿ ಮಾಡ್ದಂಗ್ ಮಾಡ್ತಾವಳೆ, ಕುಂಟೆ ಪಿಲ್ಲೆ ಅಂತೆ. ಸರ್, ಏನ್ ಮಾಡೋದು ಸರ್? ಏನೇ ಕಾರ್ಯ ಹೊಡೆದಾಕ್ಬಿಟ್ಟಲೆ ಸರ್. ಆಗಿದ್ದಾಯ್ತು, ಪ್ಯಾಕ್ ಮಾಡ್ಬಿಡ್ಲ ಸರ್? ಬೇಡ, ಇನ್ನೆಲ್ಲರೂ ಗುಜ್ರಿಗೆ ಹಾಕ್ಬಿಟ್ಟು ಇನ್ನೊಂದು ಕಾರ್ ಕೊಡ್ಬಾ. ಸರ್, ಈ ಕಿತ್ತೋಗಿರೋ ಕಾರ್ ಯಾವ ನನ್ ಮಗ ತಗೋತಾನೆ ಸರ್? ಎತ್ಕೊಳ್ಳಿ ದುಡ್ಡು ಎತ್ಕೊಳ್ಳಿ, ಹೇಳ್ತೀರಿ. ಸರ್ ಪ್ಲೀಸ್ ಸರ್, ಪ್ಲೀಸ್ ಇನ್ನೊಂದು ಕಾರ್ ಕೊಡ್ರಿ. ಈ ಕಾರ್ ನೋಡಿ ಸರ್, ಈ ಕಾರ್. ವಾವ್, ದಿಸ್ ಇಸ್ ಬ್ಯೂಟಿಫುಲ್. ನಂಗೆ ಇದೇ ಕಾರ್ ಬೇಕು. ನಿಮ್ಗೆ ಇಷ್ಟ ಆಯ್ತಾ ಈ ಕಾರು? ತುಂಬಾ. ಆದ್ರೆ ನಂಗೆ ಒಂದ್ ಚೂರು ಇಷ್ಟ ಆಗ್ತಿಲ್ವಲ್ಲ ಕಾರ್ ಇದು. ಅಯ್ಯೋ, ಶ್ರೀಲಂಕರ್ ನೋಡಿ ಸರ್. ಇದು ಸೂಪರ್ ರೆಡ್ ಕಲರ್. ನಿಂಗೆ ಇಷ್ಟ ಆಯ್ತಾ ಕಾರ್ ಇದು? ತುಂಬಾ. ಜಗಳ ಎಲ್ಲ ಮಾಡೋದ್ ಬೇಡ, ಇಲ್ಲ ತಗೊಂಡು ಹೋಗ್ತಿರ ಹೋಗೋಣ. ಸರ್. ಡೆಲಿವರಿ ಕೊಡಿ ಸರ್. ನಿಮ್ ದಮ್ಮ ಅಂತೀನಿ, ಆ ಕಾರ್ ಸ್ಕ್ರಾಚ್ ಮಾಡ್ದಂಗೆ ಇದನ್ನ ಮಾತ್ರ ಮಾಡಬೇಡಿ ಸರ್. ಆಯ್ತು ಕೊಡ್ರಿ, ಅದನ್ನ ಪ್ಯಾಕ್ ಮಾಡೋಣ. ರಾಹುಲ, ಬೇಗ ಪ್ಯಾಕ್ ಮಾಡು. ಕಾರ್ ಬೇಲ್ ಹಾಕಮ್ಮ. ಮಿಸ್ ಹಾಕ್ಬೇಕಾಗಿತ್ತು. ಅದು ಕರೆಕ್ಟ್. ಯಾಕೆ ಪುಟ್ಟ ಸ್ಕಿಟ್ ಅಲ್ಲಿ 3 ಡೈಲಾಗ್ ಕೊಟ್ಟಿದ್ರಂತ ಸಿಟ್ ಬಂದ್ಬಿಟ್ಟು ಕಾರ್ ಹೊಡೆದ್ಬಿಟ್ಟ.
ಸರ್ ಆಗಿದ್ದಾಯ್ತು. ಆ 3 ಕಾರ್ನು ಪ್ಯಾಕ್ ಮಾಡಿ ಕೊಟ್ಬಿಡ್ಲಾ ಸರ್? ಯಾವ್ದಾದ್ರು ದೊಡ್ಡ ಗುಜರಿಗೆ ಹಾಕ್ಬಿಟ್ಟು ಇನ್ನೊಂದು ಕಾರ್ ಕೊಟ್ಬಿಡಿ ನಮ್ಗೆ. ಸರ್ ಈಗ ಹೊಡೆದಾಕಿದ್ರಲ್ಲ ಜೀವನ ಹೆಂಗೆ? ಎತ್ಕೊಳ್ಳಿ ದುಡ್ಡು ಎತ್ಕೊಳ್ಳಿ ಹೇಳ್ತೀರಿ. ಇನ್ನೊಂದು ಶೋರೂಮ್ ಹೋಗೋಣ ನಡಿ ನಾವು. ಎತ್ಕೋ ದುಡ್ಡು. ಶಿವರೇ LED ಸ್ಕ್ರೀನ್ ಮೇಲೆ ಒಂದು ಕಾರ್ ಇದೆ ನೋಡಿ. ಇಲ್ಲೊಂದು ಕಾರ್ ಇದೆ ಕಡೆ ನೋಡಿ. ಅಯ್ಯಯ್ಯೋ ಲೇ. Yes, sir. Yes, sir. Yes. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ Right. पीछे पड़ेगा पीछे मुड़ Yes. चल चल. चल ಅಪ್ಪ ಸಾವುದನ್ ತೇಜ, ಯಾಕಪ್ಪ ಆಗರ್ಭ ಶ್ರೀಮಂತರಿಗೆ ಹೊಡಿತಾ ಇದೀಯಾ? ಯಾವ ಗರ್ಭ? ಆಗರ್ಭ ಆ ಗರ್ಭನಿಲ್ಲ 7 ಗರ್ಭನಿಲ್ಲ ನೋಡಿ. ಅವರು ನಮ್ಮ ಆಸ್ಪತ್ರೆಯಿಂದ ತಪ್ಸ್ಕೊಂಡ್ರ ಪೇಷಂಟ್ ಕಂಡ್ರಿ. ಸರ್ ಮತ್ ದುಡ್ಡೆಲ್ಲ ಕೊಟ್ಟವ್ರಲ್ಲ ಸರ್? ಈ ದುಡ್ಡ ರೀ ಇದು ಚಿಲ್ಡ್ರನ್ಸ್ ಬ್ಯಾಂಕ್ ಅಲ್ಲಿರೋ ದುಡ್ಡ್ರಿ. ಗಾಂಧಿ ತಾತನ್ ಜಾಗದಲ್ಲಿ ಸಲ್ಮಾನ್ ಖಾನ್ ಫೋಟೋ ಐತಲ್ಲೋ. ಅಯ್ಯಯ್ಯೋ ಯಾಮಾರ್ಬಿಟ್ನಲ್ಲೋ. ಆ ಸಾಧು ಸರ್ ಹೊಸ ಕಾರ್ ತಗೊಂಡಿದಾರಂತೆ. ಆ ಕೋಮಲ್ ಸರ್ ತಗೊಂಡಿದಾರಂತೆ. ಒಂದ್ ಕಮ್ಮಿ ದುಡ್ಡು ಕಾರ್ ತಗೊಂಡ್ಬಂದ್ಬಿಡೋಣ. ಒಂದ್ ನಿಮಿಷ. ಸರ್ ಬೇಡ ಸರ್, ಯಾವ ತರ ಕಾರ್ ಶೋರೂಮು, ಯಾವ ತರ ಜನವು? ನೀ ಕರೆಕ್ಟ್ ಆಗಿ ಹೇಳೋ. ನೀನು ಡಾಕ್ಟ್ರ ನಾ ಹಿಡಿಯವ್ ನಾನು. ರೀಸೆಂಟ್ ಆಗಿ ನಮ್ಮ ಮನೆ ಹತ್ರ ಬೀದಿನ ಹಿಡಿಯಕ್ಕೆ ಇಬ್ರು ಬಂದಿದ್ರು. ಸೇಮ್ ಒಂಥರನೇ ಇದ್ರು. ಬಂದಿದ್ದ ಐ ಐ ಐ ಅಂತ ಹಂಗೆ ಇತ್ತು. ಅದಕ್ಕೋಸ್ಕರ ಕೇಳಿದೆ. ಬಟ್ ಎನಿವೆ ಈ ಒಂದು ಹುಚ್ಚುರ್ ಸಂತೆ ಹೇಗಿತ್ತು ಕೋಮಲ್ ಸರ್? ಹಂಗೋ ಹಿಂಗೋ ಹೆಂಗೋ ಇದ್ದೇ ಹೆಂಗೆಂಗೋ ಆಗೋದಲ್ಲೋ ತುಕಾಲಿ. ಚೆನ್ನಾಗಿತ್ತು. ನಮ್ಮ ಶಿವೂರ್ ಹೆಂಗೆ ಅಂತಂದ್ರೆ ಅವರೊಂದು ಈ ಕಾಮಿಡಿ ಅನ್ನೋದು ಒಂದು ಹೆವಿ ಟ್ರಕ್ ಗಾಡಿಗಳಿದ್ದಂಗೆ. ಅದನ್ನ ಅವ್ರಿಗೆ ಇವ್ರು ನಮ್ಮ ತುಕಾಲಿಯರು ಅವಾಗವಾಗ ಪ್ರೀತಿಯಿಂದ ಏನಾದ್ರು ಸೈಡ್ ಕೇಳಿದ್ರೆ ಸೈಕಲ್ಗೂ ದಾರಿ ಕೊಟ್ಬಿಡ್ತಾರೆ ಅವರು. ಸ್ವಲ್ಪ ಏನಾದ್ರು ಅವ್ರಿಗೆ ಚಮಕ್ ಹೋದ್ರೆ ಅವ್ರ ರೇಂಜ್ ರೋವರಲ್ಲಿ ಬಂದ್ರು ಸೈಡ್ ಕೊಡಲ್ಲ. ಆ ತರ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರು ಶಿವವ್ರು ಇವತ್ತು. ಚೆನ್ನಾಗಿತ್ತು. ಖುಷಿಯವ್ರಿಗೆ ಗುರಿನೇ ಇಲ್ಲ. ಅಷ್ಟೊಂದ್ ದಡಿ ಕಲ್ ಕೊಟ್ಟವ್ರೆ. ಕಾರ್ ಮೇಲೆ ಎತ್ತಾಕ್ತಿ ಎಲ್ಲೆಲ್ಲೋ ಎತ್ತಾಕ್ತಾ ಇದ್ರು.